ನಮಸ್ತೆ. ಈ ವಿಡಿಯೋದಲ್ಲಿ ನಾವು ರಕ್ತಹೀನತೆ ಅಥವಾ ಅನಿಮಿಯಾ ಬಗ್ಗೆ ಮಾತಾಡೋಣ. ರೀಸೆಂಟ್ ಆಗಿ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 5 ಅನ್ನೋ ಒಂದು ಸರ್ವೆ ಪ್ರಕಾರ 57% ಮಹಿಳೆಯರಲ್ಲಿ ರಕ್ತಹೀನತೆ ಇದೆ ಅಂತ ಗೊತ್ತಾಗಿದೆ. ಅದರ ಜೊತೆಗೆ ಮಕ್ಕಳಲ್ಲಿ 67% ಮಕ್ಕಳಿಗೆ ರಕ್ತಹೀನತೆ ಅಥವಾ ಅನಿಮಿಯಾ ಇದೆ. ಮತ್ತೆ 59% ಅಡಾಲಸೆಂಟ್ ಗರ್ಲ್ಸ್ ಅಥವಾ ಟೀನೇಜ್ ಗರ್ಲ್ಸ್ ಫ್ರಮ್ ದ ಏಜ್ ಆಫ್ 15 to 19 ಇಯರ್ಸ್ ಅವರಿಗೆ ರಕ್ತಹೀನತೆ ಇದೆ. ಮತ್ತೆ 31% ಆಫ್ ದ ಟೀನೇಜ್ ಬಾಯ್ಸ್ ದಟ್ ಇಸ್ 15 to 19 ಇಯರ್ಸ್ ಇರೋರಲ್ಲಿ ರಕ್ತಹೀನತೆ ಅಥವಾ ಅನಿಮಿಯಾ ಇದೆ. ಮಹಿಳೆಯರಲ್ಲಿ ಅಥವಾ ಹುಡುಗಿರಲ್ಲಿ ಯಾಕೆ ರಕ್ತಹೀನತೆ ಅಥವಾ ಅನಿಮಿಯಾ ಜಾಸ್ತಿ ಅಂದ್ರೆ ಅವ್ರಿಗೆ ಮಂತ್ಲಿ ಪೀರಿಯಡ್ಸ್ ಅಥವಾ ಮೆನ್ಸ್ಟ್ರೇಷನ್ ಆಗ್ತಾ ಇರುತ್ತೆ. ಸೊ ಬ್ಲಡ್ ಲಾಸ್ ಆಗಿರೋದ್ರಿಂದ ರಕ್ತಹೀನತೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಒನ್ ಆಫ್ ದ ಮೇಜರ್ ರೀಸನ್ ಫಾರ್ ಅನಿಮಿಯಾ ಇಸ್ ಅಯಾನ್ ಡಿಫಿಷಿಯನ್ಸಿ ಅಥವಾ ನಮ್ಮ ಬಾಡಿಲಿ ಕಬ್ಬಿಣದ ಅಂಶ ಕಮ್ಮಿ ಆಗಿರೋದು. ಸೊ ಅನಿಮಿಯಾ ಅಥವಾ ರಕ್ತಹೀನತೆ ಇಂದ ಆಗೋ ಸಿಂಪ್ಟಮ್ಸ್ ಏನೇನು ಅಂದ್ರೆ ಫೆಟೀಕ್ ಅಥವಾ ಸುಸ್ತಾಗೋದು, ಮತ್ತೆ ಹೇರ್ ಫಾಲ್ ಆಗೋದು, ನೇಲ್ಸ್ ಅಥವಾ ಉಗುರು ಈಸಿಯಾಗಿ ಮುರಿಯುವಂತದ್ದು, ಯೋಚನೆ ಕರೆಕ್ಟ್ ಆಗಿ ಮಾಡಕ್ಕಾಗದೆ ಇರೋದು, ನಿದ್ದೆ ಸರಿಯಾಗಿ ಬರದೇ ಇರೋದು, ಇವೆಲ್ಲ ಅನಿಮಿಯಾ ಲಕ್ಷಣಗಳು. ಇದಕ್ಕೆ ವೆರಿ ಗುಡ್ ನ್ಯಾಚುರೋಪ್ಯಾಥಿ ಅಥವಾ ಡಯಟ್ ಥೆರಪಿ ಬಂದ್ಬಿಟ್ಟು ಗ್ರೀನ್ ಜ್ಯೂಸ್ ಥೆರಪಿ ಅಂತ ಆಯ್ತಾ. ಹೆಸರಲ್ಲೇ ಗ್ರೀನ್ ಇರೋದ್ರಿಂದ ಹಸಿರು ಸೊಪ್ಪುಗಳು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಂದ ಮಾಡುವಂತ ಜ್ಯೂಸ್. ವೈ? ಬಿಕಾಸ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಹಸಿರು ಸೊಪ್ಪುಗಳಲ್ಲಿ ದೇ ಆರ್ ರಿಚ್ ಇನ್ ಅಯಾನ್, ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಸೊ ದೇ ಆರ್ ದ ಬೆಸ್ಟ್ ಸೋರ್ಸ್ ಆಫ್ ನಾನ್ ಹೀಮ್ ಅಯಾನ್. ಸೊ ಈ ಗ್ರೀನ್ ಜ್ಯೂಸ್ ಥೆರಪಿಗೆ ಯಾವ್ಯಾವ ಸೊಪ್ಪುಗಳನ್ನ ಯೂಸ್ ಮಾಡ್ಬೋದು ಅಂದ್ರೆ ಕೊತ್ತಂಬರಿ ಸೊಪ್ಪು ಅಥವಾ ಕೊರಿಯಾಂಡರ್ ಲೀವ್ಸ್, ಕರಿ ಲೀವ್ಸ್ ಅಥವಾ ಕರಿಬೇವು ಸೊಪ್ಪು, ಮೆಂತ್ಯ ಅಥವಾ ಫೆನುಗ್ರೀಕ್, ಅಮರಾಂತ್ ಅಥವಾ ದಂಟನ್ ಸೊಪ್ಪು, ನುಗ್ಗೆ ಅಥವಾ ಮೊರಿಂಗಾ ಸೊಪ್ಪು. ಈ ತರ ವಿವಿಧ ಯಾವ್ದು ನಮ್ಮ ರೀಜನಲ್ ಮತ್ತೆ ಸೀಸನಲ್ ಆಗಿ ಸಿಗುವಂತಹ ಸೊಪ್ಪುಗಳನ್ನ ನಾವು ಬಳಸಿ ಈ ಜ್ಯೂಸ್ ನ ಮಾಡ್ಬೋದು. ಸೊ ಒಂದು ಮಿಕ್ಸರ್ ಗ್ರೈಂಡರ್ ಜಾರ್ಗೆ 1 ಬೌಲ್ ಅಷ್ಟು ಹಸಿರು ಸೊಪ್ಪುಗಳು ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಮಿಕ್ಸ್ಡ್ ಯಾವ್ದು ರೀಜನಲ್ ಆಗಿ ಸಿಗುತ್ತೆ ಅದನ್ನ ಹಾಕಿ ಚೆನ್ನಾಗಿ ವಾಶ್ ಮಾಡಿ ಹಾಕ್ಬೇಕು. ಜೊತೆಗೆ ಅದಕ್ಕೆ 1 ಸ್ಪೂನ್ ಎಳ್ಳು ಇಸ್ ಆಲ್ಸೋ ರಿಚ್ ಸೋರ್ಸ್ ಆಫ್ ಅಯಾನ್ ಅಂಡ್ ಕ್ಯಾಲ್ಸಿಯಂ ಅಂಡ್ ಆಲ್ಸೋ ಒಂದು ಫ್ಲೇವರ್ ಕೊಡುತ್ತೆ. ಜೊತೆಗೆ ಫ್ಲಾಕ್ ಸೀಡ್ಸ್ ಹಾಕ್ಬೋದು ಅಗೇನ್ ಫಾರ್ ಅರೋಮಾ, ಟೇಸ್ಟ್ ಅಂಡ್ ರಿಚ್ ಇನ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ದೇ ಹ್ಯಾವ್ ರಿಚ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಅದರ ಜೊತೆಗೆ ಫಾರ್ ಟೇಸ್ಟ್ ಅಂಡ್ ಆಲ್ಸೋ ಫಾರ್ ಬೆಟರ್ ಅಬ್ಸಾರ್ಪ್ಷನ್ ಆಫ್ ನಾನ್ ಹೀಮ್ ಅಯಾನ್ ನಾವು ವೈಟಮಿನ್ ಸಿ ರಿಚ್ ಇರುವಂತ ಯಾವ್ದಾದ್ರು ಒಂದು ಫ್ರೂಟ್ ಹಾಕ್ಬೋದು. ಮೇ ಬಿ ಅದಕ್ಕೆ ನಾವು ಸೀಬೆಕಾಯಿ ಹಾಕ್ಬೋದು, ಸೀಬೆ ಹಣ್ಣು ಹಾಕ್ಬೋದು. ಅದು ಟೇಸ್ಟ್ ಸ್ವೀಟ್ನೆಸ್ ಕೂಡ ಕೊಡುತ್ತೆ. ವೈಟಮಿನ್ ಸಿ ಇರೋದ್ರಿಂದ ನಾವು ಅಯಾನ್, ನಾವೇನು ಪ್ಲಾಂಟ್ ಬೇಸ್ಡ್ ಅಯಾನ್ ಹಾಕಿದೀವಿ ಅದು ಬಾಡಿ ಕ್ಲೀನ್ ಆಗಿ ಕರೆಕ್ಟ್ ಆಗಿ ಅಬ್ಸಾರ್ವ್ ಆಗುತ್ತೆ. ಸೊ ಇದರ್ ಸೀಬೆ ಹಣ್ಣು, ದಟ್ ಇಸ್ ಗ್ವಾವಾ ಆರ್ ಆರೆಂಜ್ ಅಥವಾ ಕಿತ್ಲೆ ಹಣ್ಣು ಆರ್ ಇವನ್ ಲೆಮನ್ ಜ್ಯೂಸ್ ಅದನ್ನು ಹಾಕ್ಬೋದು ಅಥವಾ ಮುಸುಂಬಿ ಹಾಕ್ಬೋದು. ಇದನ್ನ ಹಾಕ್ಬೋದು. ಜೊತೆಗೆ ಫಾರ್ ಎಕ್ಸ್ಟ್ರಾ ಸ್ವೀಟ್ನೆಸ್ ಯು ಕ್ಯಾನ್ ಆಡ್ ಡೇಟ್ಸ್ ಅಂಡ್ ಸ್ವಲ್ಪ ಶುಂಠಿ. ಶುಂಠಿ ಇಸ್ ಅ ವೆರಿ ಗುಡ್ ಸ್ಪೈಸ್. ಇಟ್ ಹ್ಯಾಸ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಸೊ ಇದನ್ನೆಲ್ಲ ಮಿಕ್ಸರ್ ಗ್ರೈಂಡರ್ ಅಲ್ಲಿ ಗ್ರೈಂಡ್ ಮಾಡಿ ಅದನ್ನ ನಾವು ಇದರ್ ಹಂಗೆ ವಿತ್ ದ ಪಲ್ಪ್ ತಗೊಳ್ಬಹುದು ಅಥವಾ ಯು ಕ್ಯಾನ್ ಸ್ಟ್ರೈನ್ ಇಟ್ ಅಂಡ್ ಹ್ಯಾವ್ ಇಟ್. 1 ಗ್ಲಾಸ್ ಅಷ್ಟು ನಿಯಮಿತವಾಗಿ ನಾವು ಸೇವಿಸೋದ್ರಿಂದ ಅದು ನಮ್ಮ ಕಬ್ಬಿಣಾಂಶ ಏನು ನಮ್ಮ ಬಾಡಿ ಕಮ್ಮಿ ಇರುತ್ತೋ ವಿಚ್ ಇಸ್ ಒನ್ ಆಫ್ ದ ರೀಸನ್ಸ್ ಫಾರ್ ಅನಿಮಿಯಾ ಅಥವಾ ರಕ್ತಹೀನತೆ, ಅದನ್ನ ನಿವಾರಣೆಗೆ ವೆರಿ ಗುಡ್ ಥೆರಪಿ. ಸೊ ಇದನ್ನ ನೀವು ಫಾಲೋ ಮಾಡಿ. ಯೂಸ್ ಅ ಲಾಟ್ ಆಫ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ವಿಚ್ ಆರ್ ರೀಜನಲ್ ಅಂಡ್ ಎಳ್ಳು, ಸೆಸಮಿ, ಫ್ಲಾಕ್ ಸೀಡ್ಸ್, any vitamin C fruits like lemon or orange, musumbi or guava, a bit of ginger ಅಥವಾ ಶುಂಠಿ ಹಾಕಿ ನಾವು ಗ್ರೈಂಡ್ ಮಾಡಿ ಜ್ಯೂಸ್ ತರ ಕುಡಿದ್ರೆ ಗ್ರೀನ್ ಜ್ಯೂಸ್ ಥೆರಪಿ ಇಸ್ ಪ್ರಾಮಿಸಿಂಗ್ ಫಾರ್ ಅನಿಮಿಯಾ.